ಸಾಮಾನ್ಯ ಒಂದು ಗ್ರಾಮ ಪಂಚಾಯತಿ ಸದಸ್ಯನ ಸ್ಥಾನನೇ ಬಿಟ್ಕೊಡಕ್ಕೆ ಒಪ್ಪದೇ ಇರುವಂತಹ ರಾಜಕಾರಣಿಗಳಿರುವಂತಹ ಸಂದರ್ಭದಲ್ಲಿ ಯಾವುದೇ ಭಿನ್ನಮತ ಇಲ್ಲದೆ ಅಥವಾ ಯಾವುದಕ್ಕೂ ಅವಕಾಶ ಕೊಡದೆ, ರೆಸಾರ್ಟ್ ರಾಜಕೀಯಕ್ಕೆ ಅವಕಾಶ ಕೊಡದೆ, ನಾಯಕತ್ವದ ಬಿಕ್ಕಟ್ಟಿಗೂ ಕೂಡ ಬಿಟ್ಕೊಡದೆ, ಹೈಕಮಾಂಡ್ಗೆ ಸೆಡ್ಡು ಹೊಡಿದಲೆ ಎಲ್ಲ ಮಾಡುವಂಥ ಅವಕಾಶಗಳಿದ್ರೂ ಈ ಎಲ್ಲದಕ್ಕೂ ಬೆಂಬಲ ಕೊಡುವಂಥ ಸಹಚರರನ್ನ ಜೊತೆಯಲ್ಲಿ ಇಟ್ಕೊಂಡಿದ್ರು ಕೂಡ ಸಿದ್ದರಾಮಯ್ಯ ಅವರು ಇದು ಯಾವುದಕ್ಕೂ ಅವಕಾಶ ಕೊಡದೆ ಬಹಳ ಡಿಗ್ನಿಫೈಡ್ ಆಗಿ, ಐ ಥಿಂಕ್ ಇಂಡಿಯನ್ ಪಾಲಿಟಿಕ್ಸ್ ಅಲ್ಲೇ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿ ಇವತ್ತು ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್, ಈ ಜನ್ರೇಷನ್ ಇದೆಲ್ಲ, ನಮ್ಮಂಥ ಜನ್ರೇಷನ್ ಟುಡೇ ಇವತ್ತು ನಮಗೆ ಏನು ಪ್ರೌಡ್ ಫೀಲ್ ಆಗುತ್ತೆ ಅಂದರೆ, ಇಂತಹ ಒಂದು ರಾಜಕಾರಣಿಯನ್ನು ನಾವು ಕಂಡ್ವಿ ಅಲ್ವಾ, ನೋಡಿದ್ವಿ ಅಲ್ವಾ ಅಂತ. ಮೋಸ್ಟ್ ಶಾಕ್ಡ್ ಎಕ್ಸ್ಪೀರಿಯನ್ಸ್, ಇವತ್ತು ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಯಾರಿಗಾಗಿರ್ಬೋದು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ 100%. ಯಾಕಂದರೆ ಕಳೆದ 3 ವರ್ಷಗಳಲ್ಲಿ ಇವರನ್ನು ಹೆಂಗಪ್ಪ ತೆಗೆಯುವುದು, ಇವರು ಇಳಿತಾರ, ಇವ್ರು ಏನು ಮಾಡ್ತಾರೆ, ಇವರ ಸ್ಟ್ರಾಟಜಿ ಏನಾಗುತ್ತೆ, ಯಾವ ರೀತಿಯಾಗಿ ಸಿದ್ದರಾಮಯ್ಯನವರನ್ನು ಇಳಿಸುವುದು, ಅವ್ರು ಒಪ್ಕೋತಾರ ಅನ್ನೋದಿತ್ತು. ಯಾವುದೆಲ್ಲ ಸ್ಟ್ರಾಟಜಿಗಳು ಆಯಿತು, ಸಿದ್ದರಾಮಯ್ಯನ ಎಗೇನ್ಸ್ಟ್ ಸ್ಟ್ರಾಟಜಿಗಳು ಆಯಿತು. 3 ವರ್ಷ ಸಿದ್ದರಾಮಯ್ಯನವರನ್ನು ಆ ಚೇರಲ್ಲಿ, ಏನು ಆ ಸಿದ್ದರಾಮಯ್ಯ ಯಾವ CM ಚೇರಲ್ಲಿ ಕೂರಿಸಿದ್ರಲ್ಲ, ಅದರಲ್ಲಿ ಶಾಂತಿಯಾಗಿ ಕೂರ್ಲಿಕ್ಕೂ ಬಿಟ್ಟಿಲ್ಲ. ದಿನದಿಂದ ದಿನಕ್ಕೆ ಈ CM ಏನು ಕುರ್ಚಿ ಬದಲಾವಣೆಯ ನ್ಯೂಸ್ಗಳು ದಿನದಿಂದ ದಿನಕ್ಕೆ ಬರ್ತಾಯಿತ್ತು. ಈಗ ನಾವು ಸಮೀವುಲ್ಲಾ ಸರ್ ಮಾತಾಡ್ತಾ ಇದ್ವಿ, ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅವರು ಎಷ್ಟು ವೀಕ್ ಅಂತ ನಾವು ನೋಡಬೇಕಾದ್ರೆ ರಾಜಸ್ಥಾನದಲ್ಲಿ ಅದನ್ನು ನೋಡಿದ್ದೀವಿ ನಾವು. ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್. ಎಲ್ಲಿಗೆ ಅಂದರೆ ಅಶೋಕ್ ಗೆಹ್ಲೋಟನ್ನು ನೀವು AICC ಅಧ್ಯಕ್ಷರನ್ನಾಗಿ ಮಾಡ್ತೀವಿ, ಡೆಲ್ಲಿಲಿ ಬನ್ನಿ ಅಂತ ಹೇಳಿದ್ರು. ನಾನು ಬರುದೇ ಇಲ್ಲ, ನೀವು ಏನು ಮಾಡ್ಲಿಕ್ಕಾಗುತ್ತೆ ಮಾಡ್ಕೊಳ್ಳಿ ನೋಡೋ, ನಾನೇ CM ಅಂತ ಹೇಳ್ಬಿಟ್ರು ಅವರು. ಏನು ಮಾಡ್ಲಿಕ್ಕಾಗಲ್ಲ, ತೆಪ್ಪಗೆ ಕೂತ್ಕೊಂಡ್ಬಿಟ್ರು. ನಥಿಂಗ್ ದೇ ಕುಡ್ ಹ್ಯಾವ್ ಡನ್. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಇದ್ದಷ್ಟ ಮೆಜಾರಿಟಿ ಕೂಡ ಅವರ ಅಲ್ಲಿರಲಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಯಾವ ರೀತಿಯ ಒಂದು ಆಕ್ಷನ್ ಆಗಲಿ ಅಥವಾ ಒಂದು ಡಿಸಿಷನ್ ತಗೊಳ್ಳಲಿ ಫೇಲ್ ಆಗಿದ್ರು. ಆದರೆ ಇವತ್ತು ಮೋಸ್ಟ್ ಶಾಕ್ಡ್ ಡಿ ಕೆ ಶಿವಕುಮಾರ್ಗೆ ಅನಿಸಿರ್ಬೋದು, ಅಯ್ಯೋ ಇಷ್ಟು ಈಸಿ ಇತ್ತಾ, ಸಿದ್ದರಾಮಯ್ಯನವರ ಮನಸ್ಸು ಈ ರೀತಿಯ, ಸಿದ್ದರಾಮಯ್ಯನವರು ಈ ರೀತಿಯ ಒಂದು ಕಮಿಟ್ಮೆಂಟ್, ಹಾನೆಸ್ಟಿ, ಇವ್ರ ಹತ್ರ ಈ ರೀತಿನ ಒಬ್ಬ ಮನುಷ್ಯ ಬಿಟ್ಕೊಡ್ಬೋದ ಒಂದು CM ಸ್ಥಾನವನ್ನು ಅಂತ. ಈವನ್ ಟುಡೇ ಸಿದ್ದರಾಮಯ್ಯನವರು ನಂಬರ್ ಹೇಳ್ತಾರೆ 135+2 ನಂಬರ್ ಹೇಳ್ತಾರೆ, 1+ ಅದರ್ 2 ಇಂಡಿಪೆಂಡೆನ್ಸು ಮತ್ತೆ ಈ BJPಯಿಂದ ಬಂದಿಬ್ಬರು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳ್ತಾರೆ. ಹೇಳುವಾಗ ಇವತ್ತು ನೀವು ಕೌಂಟ್ ಮಾಡಿದರೆ, ಇವತ್ತು ನಾಳೆ CLP ಮೀಟಿಂಗ್ ಮಾಡಿ ಕೈ ಎತ್ತಿ ಅಂತ ಹೇಳಿದರೆ, ಐ ಫೀಲ್ ಸಿದ್ದರಾಮಯ್ಯ ವಿಲ್ ಗೆಟ್ ಎ ಮೆಜಾರಿಟಿ ವೋಟ್. ಸಿದ್ದರಾಮಯ್ಯ ವಿಲ್ ಗೆಟ್ ದೇರ್ ಇಸ್ ನೋ ಡೌಟ್. ನಮ್ಗೆಲ್ಲರಿಗೆ ಗೊತ್ತಿದೆ ಈ ಸತ್ಯವನ್ನು. ನಾವು ಏನು ಮುಚ್ಚು ಮರೆಯಿಲ್ಲದೆ ಮಾತಾಡಬೇಕೇನಂದ್ರೆ, ಸಿದ್ದರಾಮಯ್ಯ ಅವರಿಗೆ ಎಷ್ಟು ಒತ್ತಡ 2-3 ದಿನದಲ್ಲಿ ಇತ್ತಂದ್ರೆ, ನೀವು ಬಿಟ್ಕೊಡ್ಬಾರ್ದು, ನೀವು ಬಿಟ್ಕೊಟ್ರು ಕೂಡ ದಲಿತ CM ವಾಯ್ಸ್ ಎತ್ತಬೇಕು, ನೀವು ಈ ರೀತಿಯಾಗಿ ಬಿಟ್ಕೊಡ್ಬೇಕಂತ ಹೇಳಿದ್ರು ಕೂಡ ಇಲ್ಲ. ಅವರ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಸ್ಟಾರ್ಟ್ ಮಾಡಿದ ಒಂದು ವಿಧಾನ ನೋಡಿದರೆ, ಎಸ್, ನೀವು ನನ್ನನ್ನು ಮೈಕ್ ಹಿಡಿದಷ್ಟು ದಿನ ಕೇಳ್ತಾ ಇದ್ರಿ, ಯಾವಾಗ ಸರ್ ಇಳಿಯುವುದು, ಯಾವಾಗ. ನಾನು ಹೇಳ್ತಾ ಇದ್ದೆ, ಹೈಕಮಾಂಡ್ ಯಾವಾಗ ಹೇಳುತ್ತೆ ಆ ದಿನ ನಾನು ಇಳಿತೀನಿ ಅಂತ. ಹೈಕಮಾಂಡ್ ಹೇಳಿದೆ, ನಾನು ಇಳಿದಿದ್ದೀನಿ ಅನ್ನೋದು ಕಮಿಟ್ಮೆಂಟ್. ನಾನು ಹೇಳಿದಲ್ಲ, ಅವರ್ ಜನ್ರೇಷನ್, ಈ ಜನ್ರೇಷನ್ಗೆ ಐ ಡೋಂಟ್ ಥಿಂಕ್ ಸೊ ವಿ ವಿಲ್ ಗೆಟ್ ಒನ್ ಮೋರ್ ಪಾಲಿಟಿಷಿಯನ್ ಲೈಕ್ ಸಿದ್ದರಾಮಯ್ಯ. ಅವ್ರು ಹೇಳ್ತಾರೆ, ಅವರ ಏನು ನಾವು ಮಾತಾಡ್ತೇವೆ ಸಮಾಜವಾದದ ಅವರ ಸಿದ್ಧಾಂತಗಳೇನಿದೆ, ಅವ್ರು ಹೇಳ್ತಾರೆ, ನಂದು ಬಸವ ತತ್ವ, ನಾನು ಅಂಬೇಡ್ಕರು, ಇದನ್ನೆಲ್ಲ ನೋಡ್ಕೊಂಡು ಬಂದವನು, ಸಂವಿಧಾನ ನನ್ನ ಧರ್ಮ, ಅದರಲ್ಲಿ ನಾನು ಯಾವ ರಾಜ್ಯನೂ ನನ್ನ ಸಿದ್ಧಾಂತದಲ್ಲಿ ಮಾಡಿಲ್ಲ ಅಂತ. ಎಸ್, ಎಲ್ಲಿವರೆಗೆ ಅಂತ ಅಂತಂದ್ರೆ ಸಿದ್ದರಾಮಯ್ಯ ಅವರ ಕಡೆಯ ದಿನಗಳಲ್ಲಿ ಮೂಢ ಹಗರಣವನ್ನು ತಂದು ಅವರಿಗೆ ಮಸಿ ಬಳಿಯುವಂತಹ ಪ್ರಯತ್ನವೂ ಆಯಿತು. ಅಲ್ಲಲ್ಲ, ಟುಡೇ ಐ ಥಿಂಕ್ ಈಸ್ ದ ಕ್ಲೀನೆಸ್ಟ್. ನಾನು ಹೇಳ್ತೀನಿ, ಇವತ್ತು ಅವರು ಹೋಗುವಾಗ ಯಾವ ಪ್ರೌಡ್ ಇತ್ತು ಅವರ ಮುಖದಲ್ಲಿ ಅಂದರೆ, ಯಾವ ಸಂತಸ ಇತ್ತು ಅವರ ಮುಖದಲ್ಲಿ ಅಂದರೆ, ಯಾವ ರೀತಿಯ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವರ ಮುಖದಲ್ಲಿ ಇತ್ತಂದರೆ, ಎಸ್, ಐ ಡನ್ ಸಮಥಿಂಗ್ ಫಾರ್ ದಿಸ್ ಸೊಸೈಟಿ ಆ್ಯಂಡ್ ಕರ್ನಾಟಕಕ್ಕೆ. ನಾನು 7 ಕೋಟಿ ಜನ ಅಂತ ನಾನು ಮಾತಾಡ್ತೀನಿ, ಅಭಿಮಾನಿ ದೇವರುಗಳು ಅಂತ ರಾಜ್ಕುಮಾರ್ ಹೇಳಿದ್ರೆ, ನನಗೆ ಇವತ್ತು ಮತದಾರ ದೇವರುಗಳು ಏನಿದ್ದಾರೆ ಅವರಿಗೆ ನಾನು ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ. ದಟ್ ಗ್ರ್ಯಾಟಿಟ್ಯೂಡ್ ಇದೆಲ್ಲ. ಕಾಂಗ್ರೆಸ್ನ ಬಗ್ಗೆ ಅವರು ಮಾತಾಡಿದ್ದು ಸೋನಿಯಾ ಗಾಂಧಿ, ಅಹಮದ್ ಪಟೇಲ್ನಿಂದ ಹಿಡಿದು ಎಲ್ಲರ ಬಗ್ಗೆ ಅದು ಅಲ್ಲ. ಅವರೊಟ್ಟಿಗೆ JDS ಇಂದ ಬಿಟ್ಟು ಬಂದ್ರಲ್ಲ 7 ಜನ, ಅವ್ರು ಹೇಳ್ತಾರೆ ಎಲ್ಲರೂ ತೀರ್ಕೊಂಡೋದ್ರು ಅಂದರೆ ಈಸ್ ಬಿಕಮ್ ಸೋ ಇಮೋಷನಲ್. ನಾನಿದ್ದೀನಿ, ಬಟ್ ಅವರಿಗೂ ನಾನು ಋಣಿಯಾಗಿದ್ದೀನಿ, ಚಿರಋಣಿಯಾಗಿದ್ದೀನಿ ಅಂತ. ದಟ್ಸ್ ವಾಟ್ ಸಿದ್ದರಾಮಯ್ಯ. ಇವತ್ತಿನ ಈ ಟ್ರಾನ್ಸ್ಫಾರ್ಮೇಷನ್ ಇದೆಲ್ಲ, ಈ ಪವರ್ ಟ್ರಾನ್ಸ್ಫರಿಂಗ್ ಇವತ್ತು ಗೇಮ್ ಇತ್ತಲ್ಲ, ನಾವೆಲ್ಲ ಎಣಿಸ್ಕೊಂಡಿದ್ದು ಏನೋ ಮಸಾಲೆ ಸಿಗುತ್ತೆ ಅಂತ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರೊಂದು ಮಾತು ಹೇಳ್ತಾರೆ,
ಅರೇ ಪ್ರೆಸ್ ಅವರಿಗೇನು ಮಸಾಲೆ ಬೇಕು ಅದಕ್ಕೆ ಕೇಳ್ತಾ ಇದ್ದಾರೆ ನಿಮ್ಮ ಹೂ ಇಸ್ ನೆಕ್ಸ್ಟ್ CM ಅಂತ ಹೇಳಿದಾಗ ಅಂತ. ಸಿದ್ದರಾಮಯ್ಯ ಅದರಲ್ಲಿ ವೆಲ್ ಸೆಡ್, CLP ಮತ್ತು ಹೈಕಮಾಂಡ್ ಹೇಳಿದವರು ಆಗ್ತಾರೆ, ಬಟ್ ಕೈ ತೋರಿಸಿದ್ರು DK ಶಿವಕುಮಾರ್ ಅವರೇ ಅಂತ. ದಟ್ ಈಸ್ ಸಿದ್ದರಾಮಯ್ಯ. ಅವರು DK ಶಿವಕುಮಾರ್ ಅವರನ್ನು ಅಪ್ಕೊಂಡು ಕರ್ಕೊಂಡ ರೀತಿ, DK ಶಿವಕುಮಾರ್ ಅವರನ್ನು ನೀವು ಮುಂದೆ ಕೂಡ ಅವರೊಟ್ಟಿಗೆ ನಿಂತ್ಕೊಬೇಕಂತ ಹೇಳಿದ ರೀತಿ, ಐ ಥಿಂಕ್ ಇವತ್ತು 7 ಕೋಟಿ ಕನ್ನಡಿಗರ ಮಾತ್ರ ಅಲ್ಲ, ಎಂಟೈರ್ ಇಂಡಿಯನ್ಸ್ ಹೂ ಆರ್ ವಾಚಿಂಗ್. ಇವತ್ತು ನೀವು ನೋಡ್ತೀರಿ ಯಾವ ಮೀಡಿಯಾ, ನ್ಯಾಷನಲ್ ಮೀಡಿಯಾದಲ್ಲಿ ನೋಡಿದ್ರೂ ದಿಸ್ ಈಸ್ ದ ಮೇನ್ ನ್ಯೂಸ್. ಎಲ್ಲರೂ ಕೂಡ ಇವತ್ತು ವಾವ್ ವಾಟ್ ಎ ಪರ್ಸ್ನಾಲಿಟಿ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಬೆಳೆದಿದ್ದು ಮಾತ್ರ ಅಲ್ಲ, ಈ ಪ್ರೂವ್ಡ್ ಹಿಮ್ಸೆಲ್ಫ್. ಐ ಥಿಂಕ್ ಪಾಲಿಟಿಕ್ಸನ್ನು ಪಕ್ಕಕ್ಕಿಟ್ಟು ಮಾತಾಡಿದ್ರೆ ವಾಟ್ ಎ ಹ್ಯೂಮನ್ ಬೀಯಿಂಗ್. ಅವ್ರು ಹೇಳ್ತಾರೆ, ನಾನು ಅಧಿಕಾರದ ಹಿಂದೆ, ದುಡ್ಡಿನ ಹಿಂದೆ, ಆಸ್ತಿಯ ಹಿಂದೆ, ಅಸೆಟ್ಟಿನ ಹಿಂದೆ ಹೋಗಿಲ್ಲ, ಎಲ್ಲವೂ ನನಗೆ ಅದಾಗೆ ಬಂದಿದೆ, ಅದನ್ನು ಅನುಭವಿಸಿದ್ದೀನಿ, ಅದನ್ನು ದಾರೆ ಎರೆದು ಬಿಟ್ಟು ತ್ಯಾಗ ಮಾಡಿ ಹೋಗ್ತಾ ಇದ್ದೀನಿ, ಐ ಆಮ್ ಹ್ಯಾಪಿಲಿ ಗೋಯಿಂಗ್ ಅಂತ. ಎಸ್, ಅಷ್ಟೊಂದು ಮಾತಕ್ಕೆ ಈಗ ಸಿದ್ದರಾಮಯ್ಯ ಆಲ್ರೆಡಿ ಡೆಲ್ಲಿಗೆ ಹೋಗಿದ್ದಾರೆ. ಮುಂದಿನ ಸ್ಟ್ರಾಟಜಿಗಳು ಅವರನ್ನು ನಂಬಿದವರಿಗಾಗಿ, ಅವರೊಟ್ಟಿಗೆ ಇದ್ದವರಿಗಾಗಿ ಇರಲೇಬೇಕು. ಆ ಸ್ಟ್ರಾಟಜಿ ಒಬ್ಬ ರಾಜಕಾರಣಿ ಮಾಡಲೇಬೇಕು. ಅವ್ರು ಹೇಳಿದ್ದಾರೆ, ನನಗೆ ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿದ್ರು, ನಾನು ವಿನಮ್ರವಾಗಿ ನನಗೆ ಆಗಲ್ಲ, ಐ ಆಮ್ ನಾಟ್ ಡಿಸರ್ವ್ ದೇರ್, ನಾನು ಇಲ್ಲೇ ಇರ್ತೀನಿ, 2 ವರ್ಷ ಇನ್ನೂ ನನಗಿದೆ, ನಾನು ಸಕ್ರಿಯ. ಬಟ್ ಒಂದು ಚೆಕ್ಮೇಟ್ ಸಿದ್ದರಾಮಯ್ಯನವರು ಇವತ್ತು ಇಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನಾವೆಲ್ಲ ಖುಷಿ ಆಗಬೇಕು. ಅಂಡ್ ವಿ ಆರ್ ಲಕ್ಕಿಯೆಸ್ಟ್. ಹಿ ಟೋಲ್ಡ್, ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ನಾನು ಅದರಲ್ಲಿ ಭಾಗವಹಿಸ್ತೀನಿ. ಐ ವಿಲ್ ಸ್ಟಿಲ್, ಐ ಥಿಂಕ್ ನಾವೆಲ್ಲ ಹೇಳ್ತಿದ್ವಿ ವಿದಾಯ ಸಿದ್ದರಾಮಯ್ಯ ಅಂತ. ಐ ಡೋಂಟ್ ಥಿಂಕ್ ಸೊ. ಐ ಥಿಂಕ್ ಒನ್ ಮೋರ್ ಸಿದ್ದರಾಮಯ್ಯನವರ ನಾವು ಹೇಳ್ತೀವಲ್ಲ, ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ತೀವಲ್ಲ, ಐ ಥಿಂಕ್ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಕ್ಯಾರಿಯರ್ನ ಮೇಜರ್ ಏನು ಭವಿಷ್ಯ ಇದೆಯಲ್ಲ, ಇನ್ನು ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ದ ವೇ ಹಿ ಹ್ಯಾಂಡಲ್ಡ್, ಮೆಚ್ಯೂರ್ಡ್ಲಿ ಹ್ಯಾಂಡಲ್ಡ್, ದ ವೇ ಹಿ ಆಕ್ಟೆಡ್. ಆ್ಯಂಡ್ ಕೆಲವು ಅವರ ಮಾರ್ಮಿಕ ನುಡಿಗಳು ಇರ್ತಾವಲ್ಲ, ಅವರು ಸಿದ್ದರಾಮಯ್ಯನವರು ಮಾತಾಡೋದು ಹಳ್ಳಿಯ ಸೊಗಡಲ್ಲೇ ಮಾತಾಡ್ತಾರೆ, ಬಟ್ ಅದರಲ್ಲಿ ಮಾರ್ಮಿಕ ನುಡಿಯಲ್ಲಿ ಅವರು ಕೆಲವು ಮಾತುಗಳನ್ನು ಹೇಳ್ತಾ ಇದ್ರಲ್ಲ ಇವತ್ತು. ಒಂದು ನಾನು ಹೇಳ್ತೀನಿ ಕೇಳಿ, ನಾನು ಅಸೆಟ್ನ ಹಿಂದೆ ಹೋಗಿಲ್ಲ, ನಾನು ಆಸ್ತಿಯ ಹಿಂದೆ ಹೋಗಿಲ್ಲ, ನಾನು ದುಡ್ಡಿನ ಹಿಂದೆ ಹೋಗಿಲ್ಲ. ರಾಜಕಾರಣವನ್ನ ಅಧಿಕಾರದ ದಂಡ ಎಂದಾಗ್ಲಿ, ವ್ಯಾಪಾರದ ಗಲ್ಲಾಪೆಟ್ಟಿಗೆಯಿಂದಾಗ್ಲಿ ನಾನು ತಿಳಿದುಕೊಂಡಿಲ್ಲ ಅಂತ. ಸಿ, there is lot of things that there is lot of things we need to be understand here. ಸಿದ್ದರಾಮಯ್ಯ is not going to, ನನಗೆ ಒಂದು ಖುಷಿ ಅಂತ ಹೇಳಿದ್ರೆ when he said I will be in active politics ಅಂತ ಹೇಳಿದಾಗ we thought okay, ಇನ್ನೂ ಇವತ್ತು ನೋಡಿದವರೆಲ್ಲರಿಗೆ ಐ ಥಿಂಕ್ ವಿ ಆಲ್ ಅಗ್ರಿ, ವಿ ಆರ್ ವೆರಿ ಹ್ಯಾಪಿ ದಟ್ ಸ್ಟಿಲ್ he is here to serve us ಅಂತ ಹೇಳೋದಕ್ಕೆ we are totally proud. and I tell you today I salute him. ನಮಗೆ ನಮ್ಮ ಯಾವ ಇದರಲ್ಲಿ ಆದ್ರೂ ಸಿದ್ದರಾಮಯ್ಯನವರು ನಮ್ಮ ಜನರೇಷನ್ ಅಲ್ಲಿ ನೋಡಿದಂತಹ, ನಾವು ಪವರ್ ಟ್ರಾನ್ಸ್ಫರ್ ಅನ್ನು ನೋಡಿದೀವಿ, ಯಡಿಯೂರಪ್ಪನವರ ಪವರ್ ಟ್ರಾನ್ಸ್ಫರ್ ಅನ್ನು ನಾವು ನೋಡಿದೀವಿ, ಲೈಕ್ ಎ ಮಾಸ್ ಲೀಡರ್, ಲೈಕ್ ಎ ಸಿದ್ದರಾಮಯ್ಯನವರ ತರ. ಯಾವ ರೀತಿಯಾಗಿ ಆಗಿತ್ತು, ಯಾವ ರೀತಿಯಾಗಿ ಸ್ವಾಮೀಜಿಗಳೆಲ್ಲ ಬಂದಿದ್ರು, ಯಾವ ರೀತಿಯಾಗಿ ಅಡಚಣೆಗಳೆಲ್ಲ ಬಂದಿತ್ತು, ನಾವೆಲ್ಲ ನೋಡಿದ್ವಿ ಯಾವ ರೀತಿಯಾಗಿ. ಬಟ್ ನಾವು ಎಣಿಸಿದ್ದು ಏನೋ ಇವತ್ತಾಗಿದ್ದು ಏನೋ ಅಂತ. ಐ ಥಿಂಕ್ ಇಟ್ ಇಸ್ ಶಾಕ್ ಟು ಇವನ್ ಮೀಡಿಯಾ. ನಾವೇನೋ ಮಸಾಲೆ ಸಿಗುತ್ತೆ, ಏನೋ ಆಗುತ್ತೆ ಅಂತ ಅನ್ಕೊಂಡ್ರೆ, ಸಿದ್ದರಾಮಯ್ಯನವರು ನಗ್ನಗ್ತಾ ಇಡ್ಲಿ ಕೊಟ್ಟು, ಕೇಸರಿ ಬಾತ್ ಕೊಟ್ಟು, ಇಟ್ಸ್ ಲೈಕ್ ಸೋ ಸುಲಲಿತವಾಗಿ ಒಂದು ಪವರ್ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ಶಾಕ್ಡ್. ಸರ್ ನಮಸ್ತೆ. ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ಹಲವು ವಿಶ್ಲೇಷಣೆಗಳನ್ನು ಮಾಡಿರ್ತೀರಿ, ರಾಜಕೀಯವನ್ನು ನೋಡಿರ್ತೀರಿ, ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ಬೈದಿರ್ತೀರಿ, ಖುಷಿ ಪಟ್ಟಿರ್ತೀರಿ. ಬಟ್ ಇವತ್ತು ಕರ್ನಾಟಕ ರಾಜಕೀಯದಲ್ಲಿ ಒಂದು ಮಾದರಿ, ಐ ಥಿಂಕ್ ಪಾಲಿಟಿಷಿಯನ್ಸ್ಗಳಲ್ಲಿ ಪಾಲಿಟಿಕ್ಸ್ಗೆ ಒಂದು ಮಾದರಿಯಾಗಿ ಸಿದ್ದರಾಮಯ್ಯನವರು ನಿಂತ್ಕೊಂಡ್ರು, ತೋರಿಸ್ಕೊಂಡ್ರು. ವಾಟ್ ಈಸ್ ಯುವರ್ ಫಸ್ಟ್ ಒಪಿನಿಯನ್ ಆನ್ ದಿಸ್? ನಿಜ, ಯಾಕಂದರೆ ನಾನು ಸಿದ್ದರಾಮಯ್ಯನವ್ರಿಗಿಂತ 3 ವರ್ಷ ದೊಡ್ಡವನು. ಅವರನ್ನು ವಿದ್ಯಾರ್ಥಿಯಾಗಿದ್ದಲ್ಲೂ ನೋಡಿದ್ದೀನಿ. ಆಗ ಇದ್ದಂತಹ ಏನು ಘನತೆ ಇದೆ, ಮತ್ತು ಬೇರೆಯವರೆಲ್ಲ ಸ್ಟ್ರೈಕ್ ಮಾಡಿ ನಮ್ಮ ಕ್ಲಾಸ್ಗಳನ್ನು ಕೂಗಿ ಬಿಡಿಸಿದ್ರೆ ಇವರು ಬಹಳ ಮುಗುಳ್ನಗೆಯಿಂದ ಬಂದು ಅವ್ರ ಜೊತೆಗಿದ್ದು ಹುಡುಗರನ್ನ ಕರ್ಕೊಂಡು ಹೋಗೋರು. ಅಂದರೆ ಗಲಾಟೆ ಮಾಡಬೇಡಿ ಮೇಷ್ಟ್ರುಗಳಿಗೆ ನೋವು ಮಾಡಿ ಮನಸ್ಸಿಗೆ, ಆ ಒಂದು ರಾಜಕಾರಣಿಯನ್ನು, ಯುವ ರಾಜಕಾರಣಿ ಮತ್ತು ವಿದ್ಯಾರ್ಥಿ ಚಳವಳಿಗಳಲ್ಲಿ ಒಂದು ನ್ಯಾಯ ಅಥವಾ ಒಂದು ಧರ್ಮ, ಅವ್ರು ಏನು ಹೇಳಿದ್ರಲ್ಲ, ಒಂದು ಸತ್ಯದ ಅಂಶ ಇಟ್ಕೊಂಡು ಅವರು ವಿ ವಾಂಟ್ ಜಸ್ಟಿಸ್ ಅಂತಕ್ಕಂಥ ಗುಂಪಿಗೆ ಸೇರಿ ಬೆಳೆದಂತಕ್ಕವರು ಸಿದ್ದರಾಮಯ್ಯ. ಸೊ ನೀವು ಹೇಳಿದ್ದನ್ನು ಒಬ್ಬ ರಾಜಕಾರಣಿಯಾಗಿ, ಯುವ ರಾಜಕಾರಣಿಯಾಗಿ, ಮತ್ತು ಕನ್ನಡ ಕಾವಲು ಸಮಿತಿಯ ಒಂದು ಅಧ್ಯಕ್ಷರಾಗಿ ಅವರು ನಮ್ಮ ಗಂಗೋತ್ರಿಗೆ ಬರ್ತಾ ಇದ್ರು. ಜೊತೆಗೆ ಅವರು ಮತ್ತು ನಂಜನಸ್ವಾಮಿ ನಮ್ಮ ಕೆಫಿಟೇರಿಯಾಗೆ ಬರ್ತಾ ಇದ್ರು. ನಾವು ಅಲ್ಲಿದ್ದಾಗ
ಇವರು ಹೆಚ್ಚಿಗೆ ಮಾತಾಡ್ತಾ ಇರಲಿಲ್ಲ. ನಂಜುಂಡಸ್ವಾಮಿ ನಮ್ಮ ಜೊತೆಗೆ ಆರ್ಗ್ಯೂ ಮಾಡೋರು. ಆಮೇಲೆ ರಾಮದಾಸ್ ಇದೆಲ್ಲವನ್ನು ನೋಡಿದಾಗ ನನಗನ್ಸುತ್ತೆ ಈಸ್ ಹೈಲಿ ಮೆಚ್ಯೂರ್ಡ್, ಸೊಫಿಸ್ಟಿಕೇಟೆಡ್. ಹಂತವಾಗಿ ಅನುಭವದ ಆದಾದ್ಮೇಲೆ ಅನೇಕ ಒಂದು ಸಾಧನೆಗಳನ್ನು ಮಾಡಿದ್ದಾರೆ. ಮತ್ತೆ ಅವರ ಒಂದು ಜಾಣತನ ಅಂತಕ್ಕಂಥದ್ದಕ್ಕೆ ಅಥವಾ ರಾಜಕೀಯ ಚಾಣಾಕ್ಷತನಕ್ಕೆ ದೇವರಾಜ ಅರಸರವರ ಒಂದು ಮಾರ್ಗದರ್ಶನ ಅಥವಾ ಅವರ ಏನು ಸ್ಟ್ರಾಟಜಿಗಳಿತ್ತು ಅದನ್ನು ಅಳವಡಿಸಿದ್ದಾರೆ. ಮತ್ತೆ ಅವರು ಈ ದೇವೇಗೌಡರು ಅವರಿಗೆ ಒಂದು ರೀತಿಯಲ್ಲಿ ಸ್ಪಾಂಟೇನಿಯಸ್ ಆಗಿ ತುಂಬಾ ಬೆನವಲೆಂಟ್ ಆಗಿ ಅವ್ರಿಗೆ ಎನ್ಕರೇಜ್ ಮಾಡಿದ್ರು. ಆದರೆ ಅವರಿಗೆ ಅಲ್ಲಿಯ ವಾತಾವರಣ ಮತ್ತೆ ಅದು ಕೌಟುಂಬಿಕವಾದ ಪಕ್ಷ ಅನ್ನೋತಕ್ಕಂಥದ್ದು ಅರಿವಾಗಿ ಅದರಿಂದ ಅವರ ಒಂದು ಅಹಿಂದ ಚಳವಳಿಗೆ ಅವ್ರನ್ನ ತೊಡ್ಕೊಂಡಾಗ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕ್ತಾರೆ. ಅದು ಅವ್ರಿಗೆ ಒಂದೊಳ್ಳೆ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥದ್ದು ನನ್ನದು. ಎರಡನೇ ಪಾಯಿಂಟು, ಕಾಂಗ್ರೆಸ್ನಲ್ಲೂ ಇವ್ರನ್ನ ಸ್ವಾಗತಿಸಿ ಸುಮಾರು 4-5 ವರ್ಷಗಳ ಕಾಲ ಇವ್ರನ್ನ ಪ್ರೊಬೇಷನರಿ ಆಗಿ ನೋಡಿ ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತೆ ಬೇರೆ ಬೇರೆ ನಾಯಕರುಗಳು, ಜಾತಿ ನಾಯಕರುಗಳು ಕಾಂಗ್ರೆಸ್ನ ಎಲ್ಲರೂ ಇದ್ದಾರೆ. ಅದರಲ್ಲಿ ಒಂಥರ ಅದು ಕಿಂದ್ರಿ ಜೋಗಿಯ ಇದ್ದಂಗೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವ್ರನ್ನ ಗುರುತಿಸಿ ಕೇವಲ 6 ವರ್ಷಗಳಲ್ಲಿ ಇವರಿಗೆ ಆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಆಮೇಲೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೊಡ್ತಾರೆ. ಅಂದ್ರೆ ಏನಾಯ್ತು, ಹಿ ಇಸ್ ಎಕ್ಸ್ಪೋಸ್ಡ್ ಹಿಮ್ಸೆಲ್ಫ್ ಟು ಆಲ್ ಕೈಂಡ್ ಆಫ್ ಲೀಡರ್ಶಿಪ್. ಪುರಾಣಿಕ್ ಸರ್, ನನ್ನ ಒಂದು ಕ್ವಶನ್ ಇಲ್ಲಿ, ಯಾವಾಗ ಕಾಂಗ್ರೆಸ್ ಇವರನ್ನು ಕರ್ಕೊಂಡ್ರು ಆವಾಗ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಎಷ್ಟು ಅಗತ್ಯ ಇತ್ತು ಅದಕ್ಕಿಂತ ಜಾಸ್ತಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಅಗತ್ಯ ಇತ್ತು ಅಂತ ನಿಮ್ಗೆ ಅನಿಸ್ತಿರ್ಲಿಲ್ವಾ? ನಿಜ, ಅದನ್ನ ಹೇಳ್ತೀನಿ ನಾವು ಇವತ್ತು ಸಿದ್ದರಾಮಯ್ಯನವರು ಗ್ರಾಟಿಟ್ಯೂಡ್ ತೋರಿಸಿದ್ರಲ್ಲಿ ತಪ್ಪಿಲ್ಲ. ಸಿದ್ದರಾಮಯ್ಯನವರು ಇವತ್ತು ಗ್ರಾಟಿಟ್ಯೂಡ್ ತೋರಿಸಿದ್ದಾರೆ, ಹಾನೆಸ್ಟ್ ಆಗಿದ್ದಾರೆ, ದಟ್ ಈಸ್ ಒನ್ ಥಿಂಗ್, ರೈಟ್. ನಾವು ಸಿದ್ದರಾಮಯ್ಯನವರನ್ನು ಮಾತಾಡಿದಾಗ ಹೇಳ್ತೀವಿ ಕಾಂಗ್ರೆಸ್ನಲ್ಲಿ ಈಗದವರು ಹುಟ್ಟಿಂದ ಕಾಂಗ್ರೆಸ್, ಸಿದ್ದರಾಮಯ್ಯನವರು ವಲಸೆ ಬಂದವರು ಅಂತ. ಬಟ್ ಸಿದ್ದರಾಮಯ್ಯನವರು ವಲಸೆ ಬಂದಿದ್ರಿಂದ ಕಾಂಗ್ರೆಸ್ ಎಷ್ಟು ಪಡ್ಕೊಂಡದ್ದು ಅನ್ನೋದು ಮುಖ್ಯ ಅಂತ ಅನ್ಸುತ್ತೆ ನನಗಿಲ್ಲಿ. ಇಲ್ಲ, ಕರೆಕ್ಟ್, ನಾನು ಆ ಮಾತನ್ನು ಒಪ್ತೇನೆ. ಯಾಕೆಂದ್ರೆ ಕಾಂಗ್ರೆಸ್ನವರಿಗೆ ಈ ತರ ಯಡಿಯೂರಪ್ಪನವ್ರ ತರ ಒಂದು ಯಡಿಯೂರಪ್ಪನವ್ರಿಗಾದ್ರೆ ಒಂದು ಜಾತಿ ಬೆಂಬಲ ಇತ್ತು, ಇವರಿಗೆ ಅಹಿಂದ ಅಂತಕ್ಕಂಥದ್ದು ಒಂದು ಕಲ್ಪನೆ ಇತ್ತು. ಇವರು ಕುರುಬ ಜನಾಂಗದ ಲೀಡರ್ ಆದ್ರೂ ಅವ್ರಿಗೆ ಗೊತ್ತಿತ್ತು ಅದು ಅಷ್ಟೇ ಸಾಲದು ಅಂತ. ಜೊತೆಗೆ ಅಹಿಂದ ಅಂತಕ್ಕಂಥ ಸಂಘಟನೆಯನ್ನ ಮಾಡಿ ತಮ್ಮ ಒಂದು ಸಾಮರ್ಥ್ಯವನ್ನ ತೋರಿಸಿದ್ರು ಕಾಂಗ್ರೆಸ್ಸಿಗೆ. ಹೇಗೆ ಮತದಾರರನ್ನ ಒಂದುಗೂಡಿಸ್ಬೇಕು ಅನ್ನೋ ದೇವರಾಜ ಅರಸು ಅವ್ರನ್ನೆಲ್ಲ ಸೇರಿಸ್ಕೊಂಡು ಹೇಗೆ ಹಿಂದುಳಿದವರಿಗೆ ಅನುಕೂಲಗಳನ್ನು ಮಾಡಿಕೊಟ್ರೆ ಇದನ್ನ ಒಂದು ರೀತಿಯಲ್ಲಿ ಕಾಂಕ್ರಿಟೈಸ್ ಮಾಡಿದ್ರು. ಮತ್ತೆ ಕಾಂಗ್ರೆಸ್ಸಿಗೆ ನೀವು ಹೇಳಿದಂಗೆ ಇದು ಅನಿವಾರ್ಯ ನೆಸೆಸಿಟಿ. ಆ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಇವ್ರು ಬಂದು ಒಬ್ಬ ಯಶಸ್ವಿ ರಾಜಕಾರಣಿ ಆದ್ರು. ಮತ್ತೆ ಕೊನೆಗೆ ನೀವು ಹೇಳಿದ ಮಾತುಗಳನ್ನ ಎಂಡಾರ್ಸ್ ಮಾಡ್ತಾ ನಾನು ಹೇಳೋದಾದ್ರೆ ಅವರು ಮುತ್ಸದ್ದಿಯ ರೀತಿಯಲ್ಲಿ ಇವತ್ತು ವಿದಾಯನ ಹೇಳಿದ್ರು. ಬಹಳ ತುಂಬಾ ಡಿಗ್ನಿಟಿ, ಪ್ರತಿಯೊಂದು ವಾಕ್ಯದಲ್ಲಿಯೂ ಆ ಒಂದು ಕೃತಜ್ಞತೆ ಮತ್ತೆ ಒಂದು ರೀತಿಯ ಆತ್ಮ ಅಭಿಮಾನ ಮತ್ತೆ ನಾನು ಒಳ್ಳೆ ಕೆಲಸವನ್ನ ಮಾಡಿ ಕರ್ನಾಟಕದ ಜನರ ಪ್ರೀತಿ ಆಶೀರ್ವಾದಗಳನ್ನ ಪಡೆದು ಹೋಗ್ತಾ ಇದ್ದೇನೆ ಅಂತ ಅವ್ರು ಹೇಳಿದ್ರು. ಸಮೀಲ ಸರ್, ನಾವು ನೀವು ತುಂಬಾ ಅನಾಲಿಸಿಸ್ ಮಾಡ್ತಾ ಇದ್ವಿ, ಹೀಗಾಗ್ಬೋದಾ ಹಾಗಾಗ್ಬೋದಾ ಏನಾಗ್ಬೋದು ಅಂತ. ಸಿದ್ದರಾಮಯ್ಯನವರು ಇದು ಮಾಡಿದ್ದು ಐ ಥಿಂಕ್ ಇಟ್ ಇಸ್ ಶಾಕಿಂಗ್ ಫಾರ್ ಎವ್ರಿಬಡಿ. ಪಾಲಿಟಿಷಿಯನ್ ಪಕ್ಕಕ್ಕಿಡಿ, ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಅವರನ್ನು ನೋಡಿದರೆ ಟುಡೇ ಯಾವ ಸಂತನಿಗಿಂತಲೂ ಅವರು ಕಡಿಮೆ ಕಾಣಿಲ್ಲ. ನಿಸ್ವಾರ್ಥ ತ್ಯಾಗ. ನಾನು ಹೇಳ್ತೀನಿ ಕೇಳಿ, ಇವತ್ತು CM ಲೈಕ್ ಇವತ್ತು ಒಂದು ಪೋಸ್ಟನ್ನು ಬಿಟ್ಕೊಡ್ಲಿಕ್ಕೆ ಒಂದು ತಾಲೂಕ್ ಪಂಚಾಯತ್ ಪೋಸ್ಟನ್ನು ಬಿಟ್ಕೊಡಲ್ಲ ಯಾರು ಅಷ್ಟು ಈಸಿಯಾಗಿ. ಅದಕ್ಕೂ ಟ್ರೈ ಮಾಡ್ತಾರೆ, ಇಟ್ಕೊಳ್ಳುವ ಅಂತ ಟ್ರೈ ಮಾಡ್ತಾರೆ. ಅಂಥ ಟೈಮಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿಯ ಎಕ್ಸಿಟ್ ಏನನ್ಸುತ್ತೆ ನಿಮಗೆ? ಒಂದು ಅಧಿಕಾರ ಹೋಗ್ತಿರುವಂಥ ಸಂದರ್ಭದಲ್ಲಿ ಸಮಚಿತ್ತತೆಯನ್ನು ಮೇಂಟೈನ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದು ಒಬ್ಬ ಪ್ರಬುದ್ಧ ನಾಯಕನಿಗೆ ಮತ್ತು ರಾಜಕೀಯ ಬದುಕಿನ ಅಥವಾ ವ್ಯಕ್ತಿಗತ ಬದುಕಿನ ಏಳು ಬೀಳುಗಳನ್ನು ಕಂಡ ನಾಯಕನಿಗೆ ಮಾತ್ರ ಸಾಧ್ಯವಾಗುವಂತಹ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕಂಡುಬಂದಂತಹ ದೃಶ್ಯ ಇದೆಯಲ್ವಾ, ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಯಾವತ್ತೂ ಕಂಡು ಬಂದಿರಲಿಲ್ಲ. ದೇವರಾಜ ಅರಸೂರವರು ಅವರು ರಾಜೀನಾಮೆ ಕೊಟ್ಟಾಗಲಿ, ಬಂಗಾರಪ್ಪ ರಾಜೀನಾಮೆ ಕೊಟ್ಟದ್ದನ್ನು ನಾವು ರಿಪೋರ್ಟ್ ಮಾಡಿದ್ದೀವಿ, ಆವಾಗಲೂ ಕೂಡ ಕಂಡು ಬಂದಿರಲಿಲ್ಲ. ಇವತ್ತು ನಿನ್ನೆ ಅವ್ರ ಕಚೇರಿ ತಗೊಳ್ಳಿ, ಇವತ್ತು ರಾಜೀನಾಮೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವ್ರ ಮನೆಯಿಂದ ಹೊರಟು ನಿಂತಾಗ ಕಂಡು ಬಂದಂತಹ ದೃಶ್ಯ, ಆ ರಾಜಭವನದ ಲೋಕಭವನದ ಮುಂದೆ ಬರ್ಬೇಕಾದ್ರೆ ಯಾರು ಜಂಪೆ ಮಾಡಿಬಿಡ್ತಾನೆ, ಬ್ರೇಕ್ ಹಾಕ್ತಾರಲ್ಲಿ ವೆಹಿಕಲ್ಲು, ಅವನು ನನಗೇನಾರ ಆದರೆ ಅನ್ನೋ ಭೀತಿನೂ ಇಲ್ಲ. ಹೀಗಾಗಿ ಇದೆಲ್ಲವನ್ನು ಗಮನಿಸಿದಾಗ ಅವರು ಅದನ್ನು ಸ್ವೀಕಾರ ಮಾಡಿದ ರೀತಿ ಇದೆಯಲ್ವಾ, ಒಬ್ಬ ಮೆಚೂರ್ಡ್ ಲೀಡರ್ಗೆ, ಒಬ್ಬ ದಕ್ಷ ಲೀಡರ್ಗೆ, ಜೊತೆಗೆ ಅಧಿಕಾರ ಶಾಶ್ವತ ಅಲ್ಲ ಅಂತ ಅಧಿಕಾರಕ್ಕೆ ಏರಿದ ಮೊದಲ ದಿನದಿಂದಲೇ ಅರ್ಥ ಮಾಡಿಕೊಂಡ ನಾಯಕನಿಗೆ ಮಾತ್ರ ಸಾಧ್ಯ ಇರುವಂಥದ್ದು. ಮತ್ತು ಹೋರಾಟದಿಂದ ಬಂದಂಥ ನಾಯಕನಿಗೆ, ಯಾಕೆಂದರೆ ಅಧಿಕಾರ ಓಕೆ,
ಅಧಿಕಾರ ಬಿಟ್ಟು ಇಳಿಯೋದಿದೆಯಲ್ಲ, ಬಿಟ್ಟು ಇಳಿದ ಮೇಲೆ ವರ್ತನೆಗಳಿದೆಯಲ್ಲ, ಅದು ಅರಗಿಸ್ಕೊಳ್ಳೋದು ಇನ್ನೂ ಕಷ್ಟ. ಒಬ್ಬ PA ಇರ್ತಾರೆ, ಅಲ್ಲಿರ್ತಾನೆ, ಇವನಿರ್ತಾನೆ, MLS ಇರ್ತಾರೆ, ಮಿನಿಸ್ಟರ್ ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ಫೈಲು ಇರ್ತದೆ, ಸೈನ್ ಮಾಡ್ತಿರ್ತಾರೆ, ಗಾಡಿ ಬರುತ್ತೆ, ಅದು ಏನದು ಎಸ್ಕಾರ್ಟ್ ಇರುತ್ತೆ. ನೀವು ಒಂದು ದಿನಕ್ಕೆ ಸಡನ್ ಕಟ್ ಆಗ್ಬಿಡುತ್ತೆ. ನೀವು ಜನನಾಯಕ ಆಗಿದ್ರೆ ಮಾತ್ರ ನೀವು ಪವರ್ ಇಲ್ಲದೆ ಹೋದ್ರೂ ಜನ ಬರ್ತಾರೆ, ನೀವು ಸುತ್ತ ಇರ್ತಾರೆ. ನಿಮಗೆ ಫೈಲ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಿಮಗೆ ಜೈಕಾರಗಳಿರ್ತಾರೆ. ಯಾಕಂದ್ರೆ ನೀವು ಒರಿಜಿನಲ್ ಲೀಡರ್ ಆಗಿರ್ತೀರ. ನೀವು ಪರಿಸ್ಥಿತಿ ಸೃಷ್ಟಿಸಿದ ಸಂದರ್ಭದ ಶಿಶುವಾಗಿ ನೀವು ಅಧಿಕಾರ ಸೃಷ್ಟಿಸಿದ ನಾಯಕ ಆಗಿರಲ್ಲ. ಆದರೆ ಅವರು ಹೇಗೆ ಬಾರ್ನ್ ಲೀಡರ್ ಅಥವಾ ನ್ಯಾಚುರಲ್ ಲೀಡರ್ ಅಂತಾರಲ್ವಾ, ಸಹಜವಾದ ನಾಯಕ. ರಾಜೀನಾಮೆ ಕೊಟ್ಟರೆ ಅವ್ರು ಹೇಳಿದ್ರು ನಾನು ಕೊಟ್ಟೆ. ಎಷ್ಟು ಮುಗ್ಧವಾಗಿ, ಈ ವಯಸ್ಸಲ್ಲೂ ಕೂಡ ಅವರು ಎಷ್ಟೊಂದು ಮುಗ್ಧತೆಯನ್ನ ಮತ್ತು ಎಷ್ಟೊಂದು ನೇರ ಗುಣವನ್ನು ಹೊಂದಿದ್ದಾರೆ ಅನ್ನೋದು ಇವತ್ತು ಅವರು ಪತ್ರಿಕಾಗೋಷ್ಠಿನಲ್ಲಿ ನಡ್ಕೊಂಡ ರೀತಿ, ಅವರು ರಾಜೀನಾಮೆಯನ್ನು ಅನೌನ್ಸ್ ಮಾಡಿದ ರೀತಿ, ಅವರು ರಾಜಭವನಕ್ಕೆ ಹೋದ ರೀತಿ, ರಾಜಭವನದಿಂದ ಬಂದು ಆ ಜನರ ನಡುವೆ ಅವರು ವರ್ತಿಸಿದ ರೀತಿ, ಜನರಿಗೆ ಏನೂ ಇಲ್ಲ, ಅವರು ಸಮಾಧಾನ ಮಾಡ್ತಾರೆ. ಮತ್ತು ಕೆಲವರಾದರೆ ಸೀನ್ ಕ್ರಿಯೇಟ್ ಮಾಡಿಕೊಂಡು ಅದು ಕ್ರಿಯೇಟ್ ಮಾಡಿಕೊಂಡು ಉಳ್ಕೊಳ್ಳೋಕೆ ಪ್ರಯತ್ನ ಪಡೋದು ಅಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಟ್ರೆಂಡ್ ಸೆಟ್ಟರು. ಒಂದು ಅಧಿಕಾರದ ದಾಖಲೆ, ಅದರಲ್ಲಿ ಒಂದು ಟ್ರೆಂಡು, ಹೆಚ್ಚು ಬಜೆಟ್ಟಿನ ದಾಖಲೆ, ಅದರಲ್ಲೂ ಒಂದು ಟ್ರೆಂಡು, ಗ್ಯಾರಂಟಿ ಹೊಸ ಥರದ ರಾಜಕಾರಣವನ್ನ ಭಾರತದಲ್ಲೇ ಕೊಟ್ಟು ಅದೊಂದು ಟ್ರೆಂಡು, ಮತ್ತು ತನ್ನ ನಿರ್ಗಮನದಲ್ಲೂ ಒಂದು ಟ್ರೆಂಡ್. ಈ ಸೆಟ್ ಇದಕ್ಕಿಂತ ಮುಂಚೆನೂ ಅವರು ಈ ಟ್ರೆಂಡ್ ಅನ್ನು ಸೆಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕೊಲ್ಯೂಷನ್ ಗವರ್ಮೆಂಟ್ HDK ಒಟ್ಟಿಗೆ ಕಾಂಗ್ರೆಸ್ ಮಾಡಿದಾಗಲೂ ಕೂಡ ಅವರು ಪ್ರೆಸ್ ಕಾನ್ಫರೆನ್ಸ್ಗೆ ಬರ್ತಾರೆ, ನಾವು ಸೋತಿದ್ದೀವಿ, ಅಲ್ಲಿವರೆಗೆ ನನ್ನ ಅಪ್ಪನಾನೇ HDK CM ಆಗಲ್ಲ ಅಂತ ಹೇಳ್ತಾ ಇದ್ದವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬರ್ತಾರೆ, ನಾಳೆಯಿಂದ HD ಕುಮಾರಸ್ವಾಮಿ ಅವರು CM ಆಗ್ತಾರೆ, ಧನ್ಯವಾದಗಳು ಅಂತ ಅಷ್ಟೇ ಖುಷಿಯಾಗಿ ಹೊರಟೋಗ್ತಾರೆ. ಅಂಡ್ ಐ ಥಿಂಕ್ ದಿಸ್ ಇಸ್ ಸೆಕೆಂಡ್ ಟೈಮ್ ಈಸ್ ಪ್ರೂವಿಂಗ್ ಹಿಮ್ಸೆಲ್ಫ್ ದಟ್ ಐ ಆಮ್ ನಾಟ್ ಬಿಹೈಂಡ್ ದ ಪವರ್. ಇದು ಬಂದಿದೆ, ಸೇವೆ ಮಾಡುವ ಭಾಗ್ಯ ಬಂದಿದೆ, ನಾನು ಮಾಡ್ತಾ ಇದ್ದೀನಿ. ಎಸ್, ನಾನು ಲೋಹಿತ್ ಹತ್ರ ಬರ್ತೀನಿ ಆಸ್ ಅಪೋಸಿಷನ್. Is it an advantage or disadvantage for the BJP today? ಇವತ್ತಿನ ಪವರ್ ಶೇರಿಂಗ್ ಇದೆಯಲ್ಲ, ಈ ಸಿದ್ದರಾಮಯ್ಯ ಬಿಟ್ಟು DK ಶಿವಕುಮಾರ್ ಕೈಗೆ ಇವತ್ತು ಅಧಿಕಾರ ಬರುವಾಗ, ಆಸ್ ಅಪೋಸಿಷನ್ ವಾಟ್ ಯು ಥಿಂಕ್, ಇಟ್ಸ್ ಎ ಡಿಸ್ಅಡ್ವಾಂಟೇಜ್ ಆರ್ ಅಡ್ವಾಂಟೇಜ್? ಇದ್ರ ಜೊತೆ ಇನ್ನೊಂದು ಆ್ಯಡ್ ಮಾಡ್ಬಿಡ್ತೀನಿ. ಇವತ್ತಿನ ನಿಮ್ಮ ಸೋಷಿಯಲ್ ಮೀಡಿಯಾಗಳ ಗಮನಿಸ್ತಾ ಇದ್ದೆ ನಾನು, BJP ಅವ್ರದ್ದು ಯಾಕೋ ತುಂಬಾನೇ ನೀವು ಹೊಟ್ಟೆ ಉರ್ಕಂಡಂಗೆ ಕಾಣಿಸ್ತದೆ. ಇಷ್ಟು ನಮಗೆ ಏನೂ ಸಿಗ್ಲಿಲ್ವಲ್ಲ ಇದರಲ್ಲಿ ನಾವು ಜನಗೆ ಬಿಂಬಿಸೋದಕ್ಕೆ ಏನೂ ಸಿಗ್ಲಿಲ್ವಲ್ಲ ಅಂತ ಹೇಳಿ ಅವರಿಬ್ಬರ ತಪ್ಕೊಂಡಿದ್ದಂತ ಒಂದು ಫೋಟೋನೇ ನೀವು ಹಾಕ್ಬಿಟ್ಟು ಅದಕ್ಕೆ ಏನೇನೋ ಟ್ಯಾಗ್ಲೈನ್ಗಳನ್ನು ಹಾಕಿದ್ರೆ, ಅಂದ್ರೆ ಅಲ್ಲಿ ಅಸಹಾಯಕತೆ ಕಾಣಿಸ್ತಾ ಇತ್ತು ನಿಮ್ದು. ಮೊದಲಿಗೆ ಸರ್ ಹೇಳಿದ ಪ್ರಶ್ನೆ ಉತ್ತರ ಕೊಡ್ತೀನಿ. ಅತ್ಯಂತ ಸರಳ ಸಜ್ಜನಿಕೆ ಮತ್ತು ಈ ನಾಡಿನ ಒಂದು ಸಂಸ್ಕೃತಿ ಸಂಪ್ರದಾಯ ಮತ್ತು ಗ್ರಾಮೀಣ ಸೊಗಡು, ಮತ್ತು ಆಲ್ಮೋಸ್ಟ್ ಅವರ ವಿದಾಯ ಭಾಷಣದಲ್ಲೂ ಸಹ ಹೇಳ್ತಾಯಿದ್ರು, 2028 ಬಂದರೆ 1973ರಿಂದ 28 ತನಕ 50 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಒಂದು ಮುಂದಿನ ಕಾಲಘಟ್ಟಕ್ಕೂ ಮುಂದಿನ ಪೀಳಿಗೆಗೂ ಸಹ ಅತ್ಯಂತ ಮಾದರಿ ರಾಜಕಾರಣಿ ಏನಾದರೂ ಇದ್ದರೆ, ಮತ್ತು ನಮ್ಮ ಕಾಲಘಟ್ಟದಲ್ಲಿ, ನಮ್ಮಂಥ ಯುವಕರ ಕಾಲಘಟ್ಟದಲ್ಲಿ ಇಂಥ ಮುಖ್ಯಮಂತ್ರಿಗಳು ನಾವು ನೋಡಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತಾ, ಶೋಷಿತ ದಮನಿತ ವಿಶೇಷವಾಗಿ ಅಹಿಂದ ಸಮುದಾಯಗಳ ಒಂದು ಆಶಾಕಿರಣ, ಅವರ ಹುಮ್ಮಸ್ಸು ಮತ್ತು ಉತ್ಸಾಹ, ಇಂಥ ಒಂದು ಮುಖ್ಯಮಂತ್ರಿ ಇವತ್ತು ಗೌರವಯುತವಾಗಿ ಅತ್ಯಂತ ಘನತೆಯಿಂದ ಇವತ್ತು ನಿರ್ಗಮಿಸಿದರೆ. ಅವರು ವಿದಾಯ ಭಾಷಣ ಮಾಡಿರೋದ್ರ ರೀತಿ ನೀತಿ ನೋಡಿದ್ರೆ ಇದೆಲ್ಲ ಮುಂದಿನ ಪೀಳಿಗೆಗೂ ಸಹ ಮಾದರಿ. ಅವರ ಮುಂದಿನ ಎಲ್ಲ ಭವಿಷ್ಯಕ್ಕೆ ಶುಭ ಆಗಲಿ ಅಂತೇಳಿ ನಾನು ಸಹ ಹಾರೈಸ್ತೀನಿ. ಜೊತೆಯಲ್ಲಿ ತಾವು ಹೇಳಿದ ಪ್ರಶ್ನೆ ಏನು ಅಂತಂದರೆ, BJP ಯಾವ ರೀತಿ ನೋಡುತ್ತೆ ಅಂತ. ಕರೆಕ್ಟ್. ವೆದರ್ ಯು ಆರ್ ಟೇಕಿಂಗ್ ಇಟ್ as advantage or disadvantage? ಒಂದು ಸರ್, ನಿಮಗೆ 2023 ನಮಗೆ ಏನು ಕಾಂಗ್ರೆಸ್ ಒಂದು ಅಹಿಂದ ಸಮುದಾಯಗಳು, ವಿಶೇಷವಾಗಿ ಹಿಂದುಳಿದ ವರ್ಗ ಸಮುದಾಯಗಳ ನಾಯಕರುಗಳನ್ನ ಯಾವ ರೀತಿ ತುಳ್ಕೊಂಬಂತಿದೆ ಅಂತ ಹೇಳಿದ್ರೆ ತಮಗೆ ಗೊತ್ತಿದೆ. ಡಿ ದೇವರಾಜ್ ಅರಸು ಅವರ ಒಂದು ಕಾರ್ಯವೈಖರಿ, ಅವರ ಜನ ಮನ್ನಣೆ ನೋಡಿ ಸಹಿಸಕ್ಕಾಗದಲ್ಲೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಸಹ ಇದೆ. ಅದೇ ರೀತಿ ಮುಂದುವರೆದ ಭಾಗವಾಗಿ ಇವತ್ತು 2023ರಲ್ಲಿ ಬಂದಂಥ ಸಿದ್ದರಾಮಯ್ಯರವರು ಪೂರ್ಣಾವಧಿ ಮುಖ್ಯಮಂತ್ರಿ ಆಗ ಎಲ್ಲ ಲಕ್ಷಣಗಳಿದ್ರೂ ಸಹ ಇವರು ಹೈಕಮಾಂಡ್ ಅತ್ಯಂತ ದುರ್ಬಲ ಮತ್ತು ATM ಸರ್ಕಾರ ಆಗಿ ಇದನ್ನು ಪರಿಗಣಿಸಿರೋದ್ರಿಂದ ಎಲ್ಲೋ ಒಂದಿಷ್ಟು ಭಿನ್ನಾಭಿಪ್ರಾಯನೋ ಇನ್ನೊಂದು ಆಗಿ, ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದು
ಎರಡೂವರೆ ವರ್ಷ ಅಂತ ಅಧಿಕಾರ ಒಂದು ಶೇರಿಂಗ್ ಆ ಸಂದರ್ಭದಲ್ಲೇ ನಿರ್ಧಾರ ಆಗಿದೆ. 2023 ಒಂದು 15 ದಿನ ಡೆಲ್ಲಿನಲ್ಲಿ ಕೂತ್ಕೊಂಡಿದ್ರು. ಸಿದ್ದರಾಮಯ್ಯವ್ರನ್ನ ಘೋಷಣೆ ಮಾಡಿದ ಸಂದರ್ಭದಲ್ಲೂ ಸಹ ಎರಡೂವರೆ ವರ್ಷ ಅಂತದ್ದಾಗ ಏನು ಇವತ್ತು ಮೊದಲನೇ ಬಾರಿ ಗೆದ್ದಂತ ಇವತ್ತು ಶಾಸಕರು, ಇವತ್ತು ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಗಣಿಗ ರವಿ ಆಗಿರ್ಬೋದು, ರಂಗನಾಥ್ ಅವರಾಗಿರ್ಬೋದು, ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು, ಅವರ ಮೂಲಕ DK ಶಿವಕುಮಾರ್ ಅತ್ಯಂತ ಒಂದು ಸ್ಮಾರ್ಟ್ ಆಗಿ ಇದು ಜೀವಂತವಾಗಿ ಇದು ಪ್ರಶ್ನೆ ಮಾಡೋದು, ಸಮಾಜದಲ್ಲಿ ಒಂದು ಜೀವಂತವಾಗಿ ಚರ್ಚೆನ ಇಡುವಂತ ಒಂದು ಪ್ರಯತ್ನ ಮಾಡಿದ್ರು. ಇದು ಅವರ ಒಂದು ಆಂತರಿಕವಾದಂಥ ವಿಚಾರ. ಆದರೆ ನಮಗೆ ನೋಡಿ ಸರ್, 2023 BJPಗೆ ಬಂದಂತ ಲಭಿಸಿದಂಥ ಮತಗಳು 36%, ಕಾಂಗ್ರೆಸ್ಗೆ 37.4%, ಅಂದ್ರೆ 1.4% ವ್ಯತ್ಯಾಸ ಇದ್ದಂಥದ್ದು ನಮಗೆ 66 ಇಳಿಸ್ತು, ಅವರಿಗೆ 136 ತಗೊಂಡೋಯ್ತು. ಇವತ್ತು ಕುರುಬ ಸಮುದಾಯ, ವಿಶೇಷವಾಗಿ ಅಹಿಂದ ಸಮುದಾಯಗಳಲ್ಲಿ, ವಿಶೇಷವಾಗಿ ಕುರುಬ ಸಮುದಾಯ, ಅವ್ರದೇ ಸಮುದಾಯ ನೋಡೋದಾದ್ರೆ 70%. ನಿನ್ನೆ ರಾಮಚಂದ್ರಪುರ ಕುರುಬ ಸಂಘಟನೆಯ ಅಧ್ಯಕ್ಷರು ಅವರು ನಿನ್ನೆ ಒಂದು ಎಚ್ಚರಿಕೆ ಕೊಟ್ಟರು ಈಗ ಕಾಂಗ್ರೆಸ್ AICC ಹೈಕಮಾಂಡ್ಗೆ. ನಾವು 70% ನಾವು ಮತದಾರರು ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಖ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಇದನ್ನ ತಕ್ಕ ಶಾಸ್ತಿ ನೀವು ಅನುಭವಿಸಬೇಕಾಗತ್ತೆ ಅಂತ ಹೇಳಿ. ಸೊ ಈ 40 ಲಕ್ಷ ಡೆಫಿನೆಟ್ಲಿ ಸಿದ್ದರಾಮಯ್ಯ ಮೇಲೆ ಅಭಿಮಾನ ಇಟ್ಟು 70% ಹೆಚ್ಚು ಅವರು ಮತದಾನ ಕಾಂಗ್ರೆಸ್ಗೆ ಬೆಂಬಲ ಇದ್ದಿದ್ದು ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಆ ದೃಷ್ಟಿಯಲ್ಲಿ ಇದೊಂದು ದಲಿತ ಸಮುದಾಯಗಳನ್ನು ಈ ಕಾಂಗ್ರೆಸ್ ಅಹಿಂದ ಸಮುದಾಯಗಳಿಗೆ ಮಾಡಿದಂಥ ಮೋಸ, ಅವರಿಗೆ ಅನ್ಯಾಯ, ಅವ್ರ ತಾರತಮ್ಯ, ಭೇದ ಭಾವ ಇದು ಮತ್ತು ಆಲ್ರೆಡಿ ಈ ಕಳೆದ 2023 ಇಲ್ಲಿ ತನಕ 3 ವರ್ಷದ ಸಿದ್ದರಾಮಯ್ಯ ಆಡಳಿತ ಅತ್ಯಂತ ನೀರಸವಾದಂಥ, ಅತ್ಯಂತ ಅಸಮರ್ಪಕವಾದಂಥ, ಅತ್ಯಂತ ದುರಾಡಳಿತ ಆಗಿತ್ತಿದ್ದು. ನಾನು ಯಾಕೆ ಅಂತಂದ್ರೆ ಹಲವಾರು ನಿಮಗೆ ಉದಾಹರಣೆ ಕೊಡಬಲ್ಲೆ ನಿಮಗೆ ಸಾಕಷ್ಟು. ಇವತ್ತು ATM ಸರ್ಕಾರನೂ ಅಷ್ಟೇ, ಇವತ್ತು ವಾಲ್ಮೀಕಿ ಹಗರಣ ಮಾಡಿ 189 ಕೋಟಿ ಇವತ್ತು ಸಿದ್ದರಾಮಯ್ಯರವರೇ ಒಪ್ಕೊಂಡ್ರೆ 89 ಕೋಟಿ ನಾವು ವಾಪಸ್ ತಗೊಂಡಿದ್ದೀವಿ ಅಂತೇಳಿ ತೆಲಂಗಾಣ ಲೋಕಸಭಾ ಎಲೆಕ್ಷನ್ಗೆ ಬಳಕೆ ಮಾಡ್ಕೊಡೋಂಥದ್ದಾಗಿರ್ಬೋದು, ಮೂಡ ಹಗರಣ ಆಗಿರ್ಬೋದು. ಇವತ್ತು SC ST TSP 53,000 ಕೋಟಿ ಇವತ್ತು ಗ್ಯಾರಂಟಿ ಭಾಗ್ಯಗಳಿಗೆ ವರ್ಗೀಕರಣ ಮಾಡಿರೋಂಥದ್ದಾಗಿರ್ಬೋದು, ವಂಚನೆ ಮಾಡಿದ್ದಾರೆ ದಲಿತ ಸಮುದಾಯಗಳಿಗೆ. ಮತ್ತೆ ನಿನ್ನೆ ತರಾತುರಿನಲ್ಲಿ ಇವತ್ತು ಏನು ಸಿದ್ದರಾಮಯ್ಯವರಿಗೆ ಕನಸಿತ್ತಲ್ಲ, ಯಾವುದು ಹಿಂದುಳಿದ ವರ್ಗ, ಸಾಮಾಜಿಕ, ಶೈಕ್ಷಣಿಕ ಮತ್ತೆ ಮಧುಸೂದನ್ ನಾಯ್ಕರವರ ವರದಿ ತರಾತುರಿನಲ್ಲಿ ನಿನ್ನೆ ಅವರು ಸ್ವೀಕರಿಸ್ತಾರೆ ಅಂತಂದ್ರೆ ಇವರ ಕಾಂಗ್ರೆಸ್ಗೆ ಇರೋಂಥ ಬದ್ಧತೆ ತೋರಿಸುತ್ತೆ. ಹಿಂದುಳಿದ ವರ್ಗದವರಿಗೂ ಸಹ ಮೋಸ ಆಗಿದೆ. ಇದು ಅನುಷ್ಠಾನ ಕಾಂತರಾಜ್ ಆಯೋಗದ ವರದಿ 160 ಕೋಟಿ ಇವತ್ತು ಸಹ ಮಾಡಿ ಇವತ್ತು ಲೋಹಿತ್ ಅವರೇ, ಇಲ್ಲಿ ಕಾಂಗ್ರೆಸ್ ಹಿಂದುಳಿದ ವರ್ಗಕ್ಕೆ ಮೋಸ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಹಿಂದುಳಿದ ವರ್ಗಕ್ಕೆ ಬೆಳೆಸಲೇ ಇಲ್ವಲ್ಲ, ನೀವು ಅದನ್ನ ಹೇಳಿ. ಅವಕಾಶಗಳೇ ಕೊಡ್ಲಿಲ್ವಲ್ಲ, ಬೆಳೆಸಲೇ ಇಲ್ವಲ್ಲ. ನಮಗೆ ಸಿಕ್ಕಿರೋಂತ ಆಡಳಿತದ ಅವಕಾಶದಲ್ಲಿ ಹಿಂದುಳಿದವರಿಗೆ ಅತಿ ಹೆಚ್ಚು ಅವಕಾಶ ಕೊಟ್ಟಿದ್ದೀವಿ. ಇವತ್ತು ನಾವು ಮುಖ್ಯಮಂತ್ರಿಗಳು ಇಷ್ಟೊಂದು 65-70 ವರ್ಷ ಆಡಳಿತ ನಡೆಸಿದಂತ ಕಾಂಗ್ರೆಸ್ ಮೊನ್ನೆ ಇವತ್ತು ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿದ್ರು. ನಾವು ಸಿಕ್ಕಂತ 2ನೇ ಬಾರಿಗೆ ಇವತ್ತು ಗೋವಿಂದ ಕಾರಜೋಳರನ್ನ ಉಪಮುಖ್ಯಮಂತ್ರಿ ಮಾಡಿದ್ವಿ, KS ಈಶ್ವರಪ್ಪ ಅವ್ರನ್ನ ಉಪಮುಖ್ಯಮಂತ್ರಿಗಳು ಮಾಡಿದೀವಿ. ಸೊ ಈ ರೀತಿ ನಮಗೆ ಸಿಕ್ಕಂತ ಅವಕಾಶಗಳಲ್ಲಿ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಅತಿ ಹಿಂದುಳಿದ ವರ್ಗ ಸಮುದಾಯದ, ಗಾಣಿಗ ಸಮುದಾಯದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಇವತ್ತು 12 ವರ್ಷದಿಂದ ಪ್ರಧಾನಮಂತ್ರಿಗಳಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಸೊ ಇದು ನಮ್ಮ ಇದು ಅಹಿಂದ ವರ್ಗಕ್ಕೆ ಬದ್ಧತೆ ಇರುವಂತದ್ದು ನಮ್ಮ ಬಿಜೆಪಿ ಅವರು ಇದು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದೆಲ್ಲ ಭ್ರಷ್ಟಾಚಾರ ಅದು ಇದು ಹೇಳಿದ್ರು. ಕಂಪ್ಯಾರಿಟಿವ್ಲಿ ನೀವು ಅಧಿಕಾರ ಕಳ್ಕೊಂಡಿದ್ದೇ ಪ್ರೂವ್ ಮಾಡಕ್ಕಾಗಲ್ಲ. ಇವತ್ತು ನರೇಶನ್ ನೋಡಿ 40% ಇವತ್ತು ಇದೆ. ನಾಗಮೋಹನ ಆಯೋಗದ ವರದಿ ಏನಿತ್ತು, ಮೈಕಲ್ ಡಿ ಕುನ್ನಾರ್ ಅವರ ಆಯೋಗ ರಚನೆ ಮಾಡಿದ್ರು. 40% ಅದು ಚುನಾವಣೆಗೋಸ್ಕರ ನರೇಶನ್ ಒಂದು ಗಿಮಿಕ್ ಮಾಡಿದ್ರು ಬಿಟ್ರೆ, ಮಂಕುಪೂರಿ ಹಂಚಿದ್ರು ಬಿಟ್ರೆ ಯಾವುದೇ ರೀತಿಯಲ್ಲಿ ಪ್ರೂವ್ ಮಾಡೋದಕ್ಕಾಗಿಲ್ಲ. ನೀವು ಇಲ್ಲಿ ಒಂದು ನೋಟಿಸ್ ಮಾಡಬೇಕು. ಆಸ್ ರೈಟ್ಲಿ ಚಂಬಿ ಪುರಾಣಿಕ್ ಸರ್ ಹೇಳ್ದಂಗೆ, ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳನ್ನ ಜನರಿಗೆ ತಲುಪಿಸಿ ಮತ್ತು ಸರ್ಕಾರ ಉರುಳಿಸುವಲ್ಲಿ ಬಿಜೆಪಿ ಫೇಲ್ಯೂರ್ ಆಗಿದೆ. ಆದ್ರೆ 40% ಕಮಿಷನ್ ಆರೋಪ ಮಾಡಿ ನಿಮ್ಮ ಸರ್ಕಾರಕ್ಕೆ ಇತಿಶ್ರೀ ಹಾಡುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಯ್ತು. ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್. ಅದು ಜನಗಳಿಗೆ ಅರ್ಥ ಆಗಿದೆ. ಮೋಸ ಮಾಡಿದ್ರು ಕಾಂಗ್ರೆಸ್ ಅವರು. ಯಾವತ್ತೂ ಅಧಿಕಾರವನ್ನ ಪಾಲಿಟಿಕ್ಸ್ ಅಲ್ಲಿ ಸತ್ಯ ಹೇಳ್ಕೊಂಡು ಗೆದ್ದವ್ರು ಯಾರಿದ್ದಾರೆ ಲೋಹಿತ್? ಬಂದಿಲ್ಲ. ಕಮಲ ಆಪರೇಷನ್ ಅಗತ್ಯ ಇಲ್ಲ. 135 ಸೀಟ್ ಬಂದಿದೆ. ನೀವ್ ಯಾಕೆ ಆಪರೇಷನ್ ಮಾಡಿದ್ರಿ ಸರ್? ಭ್ರಷ್ಟಾಚಾರ ಹಗರಣದಲ್ಲಿ ಕನ್ವಿಕ್ಷನ್ ಆಗಿದ್ದು ಎಷ್ಟಿದೆ ಸರ್? ಪ್ರೂವ್ ಆಗಿದ್ದು ಎಷ್ಟಿದೆ ಸರ್? ನಾಟ್ ಇವನ್ 1%. ಯಾವುದು ಬಿಜೆಪಿ 2014 ನಲ್ಲಿ 3G 2G ಅಂತ ಬಂತು, ಅದೇ ಕನ್ವಿಕ್ಷನ್ ಆಗಿಲ್ಲ. ಅಲ್ಲ, ಇನ್ನೊಂದು ಬಿಜೆಪಿ ವಾಷಿಂಗ್ ಮಷಿನ್ ಅಂತ ಈ ಸೋಯಂದು ಅಧಿಕಾರಿ
ಮತ್ತೆ ಹೇಮಂತ ಬಿಸ್ವಾ ಶರ್ಮಾ ಅವ್ರ ಮೇಲೆಲ್ಲ ಕೇಸ್ಗಳಿದೆ. ಸರ್ ಅದೆಲ್ಲ ಟೂಲ್ ಕಿಟ್, ಕಾಂಗ್ರೆಸ್ನ ಟೂಲ್ ಕಿಟ್ ಅದು. ಇಲ್ಲ, ಇಲ್ಲ, ಕಾಂಗ್ರೆಸ್ SIR, EVM, ಕಾಕ್ರೋಚ್ ಜನತಾ ಪಾರ್ಟಿ ಇವೆಲ್ಲ ಕಾಂಗ್ರೆಸ್ನ ಟೂಲ್ ಕಿಟ್ ಇದು. ವೆರಿ ವೆರಿ ಕ್ಲಿಯರ್ ಸರ್. ನೀವು ವಾಷಿಂಗ್ ಮಿಷನ್ ಹೇಳೋದು, ನಾನು ಬಿಜೆಪಿಯನ್ನು ಗಂಗಾ ನದಿಗೆ ಹೋಲಿಸ್ತೀನಿ, ಮುಳುಗಿದ್ರೆ ಪಾಪ ಪರಿಹಾರ ಆಗುತ್ತೆ ಸರ್. ಸಮೀವುಲ್ಲಾ ಸರ್, ಲೆಟ್ ಅಸ್ ಟಾಕ್ ಅಬೌಟ್ ದ ನೆಕ್ಸ್ಟ್ ವರ್ಷನ್ ಆಫ್ ಸಿದ್ದರಾಮಯ್ಯ. ಈ ವರ್ಷ ಎಲ್ಲ ನೋಡ್ಬಿಟ್ವಿ, ಏನನ್ಸುತ್ತೆ ನಿಮಗೆ? 2 years ನಾನು ಇದ್ದೇ ಇರ್ತೀನಿ, ಇಲ್ಲೇ ರಾಜಕಾರಣ ಮಾಡ್ತೀನಿ. ಒಂದು ಟೈಮಲ್ಲಿ ಸಿದ್ದರಾಮಯ್ಯ ಹೇಳ್ತಿದ್ರು, ನಾನು ಇನ್ನು ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿತೀನಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಎಲ್ಲೋ ಡಿ ಕೆ ಶಿವಕುಮಾರ್ ಅಥವಾ ಆಗುವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗ್ಬಿಟ್ರೆ ಒಂಥರ ಶಾಂತಿ ಇರ್ಬೋದಿತ್ತು ಇಲ್ಲಿ ಅನ್ನುವ ರೀತಿಯಲ್ಲಿದ್ದರೆ, ಇಲ್ಲಿ ಸಿದ್ದರಾಮಯ್ಯನವರು ಎಲ್ಲೋ ಇಲ್ಲ, ಇನ್ನೂ 2 ವರ್ಷ ನಾನು ಇಲ್ಲಿದ್ದೀನಿ, ನಾನು ಇನ್ನೂ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತೀನಿ, ಸರ್ ಐ ಆಮ್ ಆಕ್ಟಿವ್ ಪಾಲಿಟಿಷಿಯನ್. ಸರ್, KPCC ಅಧ್ಯಕ್ಷ ಸ್ಥಾನಕ್ಕೆ ಜಾರಕಿಹೊಳಿ ಬರ್ತಾರೆ ಮತ್ತು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಜಾರಕಿಹೊಳಿಯವರು ಅಹಿಂದ ನಾಯಕರಾಗಿ ಬೆಳೀತಿರೋದಿದೆಯಲ್ಲ, ಸಿದ್ದರಾಮಯ್ಯನವರು ಸ್ವಲ್ಪ ನೇಪಥ್ಯಕ್ಕೆ ಸರಿತಿರೋದು ಮತ್ತು ಆ ಜಾಗವನ್ನ ಜಾರಕಿಹೊಳಿಯವರು ತುಂಬೋದಕ್ಕೆ ಸಿದ್ಧತೆಯನ್ನ ನಡೆಸಿರೋದು ಮತ್ತು ಆಲ್ಟರ್ನೇಟಿವ್ ಪವರ್ ಸೆಂಟರ್ ಆಗಿ ಅವ್ರು ಪ್ರೊಜೆಕ್ಟ್ ಆಗ್ತಿರೋದಿದೆಯಲ್ಲ, ಅದು ಭವಿಷ್ಯದ ರಾಜಕಾರಣದ ದಿಕ್ಸೂಚಿ. ನಂಬರ್ 1. ನಂಬರ್ 2, ಸಿದ್ದರಾಮಯ್ಯನವರಿಗೆ ಜವಾಬ್ದಾರಿ ಕೊಟ್ಟು ಸಮಾಧಾನ ಮಾಡಿ ಅವರಿಗೆ ಏನೋ ಒಂದು ಕೆಲಸ ಕೊಟ್ಟು ರಾಜ್ಯಸಭಾ ಮೆಂಬರ್ ಒಪ್ಪಿಸಿ ಅಥವಾ ಬೇರೊಂದೇನಾದ್ರು ಒಪ್ಪಿಸಿ ಅವರು ಒಪ್ಪಿದ್ರೆ ಆ ಕತೆ ಅಲ್ಲಿ ಸುಮ್ಮನಿರ್ತಿತ್ತು. ಆದರೆ ಸಿದ್ದರಾಮಯ್ಯನವರು ಫ್ರೀ ಬರ್ತಾರ ಇರೋದಿದೆಯಲ್ಲ, ಅದು ಖಂಡಿತವಾಗಿ ಡೇಂಜರಸ್. ಅದು ನಾವು ನೋಡಿದೀವಿ, ಶಾಂತಿವನದಿಂದ ಸೃಷ್ಟಿಸಿದ ಅಶಾಂತಿಯ ಅಲೆಗಳು ಹೇಗೆ ರಾಜ್ಯದಲ್ಲಿ ಅಲೆಗಳಾಗಿ ನಂತರ ಅಲೆಗಳಾಗಿ ಅದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಬಿಜೆಪಿ ಅವರ ಹತ್ರ ಇದೆ. ಅಶಾಂತಿ ಹೆಂಗೆ ಕ್ರಿಯೇಟ್ ಮಾಡ್ಬೇಕಂದ್ರೆ, ಅಲ್ಲಲ್ಲಿ ಹೋಗಿ ಟೀ ಪಾರ್ಟಿ ಮಾಡೋದು, ರಾತ್ರಿ ಒಂದು ಪೆಗ್ಗಿಗೆ ಡ್ರಿಂಕ್ ಮಾಡೋದು, ಅವನ ಮನೆಗೆ ಮೆಲ್ಲ ರಾತ್ರಿ 4 ಕಾರ್ಗಳು ಹೋಗುದು, ಗುಂಪು ಗುಂಪಾಗಿ 10 ಜನ ಮಾತಾಡೋದು, ಇಷ್ಟೇ ಸಾಕು ಅಶಾಂತಿ ಕ್ರಿಯೇಟ್ ಮಾಡ್ಲಿಕ್ಕೆ. ಮಾತಾಡಬೇಕಾಗಿಲ್ಲ. ಹೀಗಾಗಿ ಈಗ ನಾಳೆ ದೆಹಲಿ ಹೋಗ್ತಾರೆ. ಸರ್, ಇಟ್ ಈಸ್ ಈಸಿ ಫಾರ್ ಸಿದ್ದರಾಮಯ್ಯ ಅಂಡ್ ಟೀಮ್ ಟು ಟಾರ್ಚರ್ DKC ನೌ. ಕ್ಯಾಬಿನೆಟ್ಗೆ ಸರ್ಜರಿ ಆಗುತ್ತೆ. ರಾಹುಲ್ ಗಾಂಧಿ ಅವರು ಸೂಚನೆ ಮಾಡಿರೋ ಪ್ರಕಾರ ಹಿರಿಯ ಸಚಿವರಿಗೆ ಕಿತ್ತು ಬಿಸಾಕ್ತಾರೆ ಮತ್ತು ಒಂದು ದೊಡ್ಡ ಹಿರಿಯ ಸಚಿವರ ದಂಡು ಈ ಸಂಪುಟದಲ್ಲಿ ಇರಲ್ಲ ಮತ್ತು ಸಿಕ್ಕಾಬಟ್ಟೆ ಇನ್ನೂ ಬಹಳಷ್ಟು ಆಸೆ ಕಾಮನೆಗಳನ್ನ ಎರಡನ್ನೂ ಹೊಂದಿರುವಂತಹ ಆ ನಾಯಕರು, ಸಿದ್ದರಾಮಯ್ಯನವ್ರ ಜೊತೆಗೆ ಸ್ಟ್ರಾಂಗ್ ಆಗಿ ಐಡೆಂಟಿಫೈ ಆಗಿರುವಂತಹ ನಾಯಕರು ಸುಮ್ಮನೆ ಕೂರಲ್ಲ. ಮಾದೇವಪ್ಪ ಸುಮ್ಮನೆ ಕೂತ್ಕೋತಾರ? ಕೂರಲ್ಲ. ಡೆಫಿನೆಟ್ಲಿ ಇದು ಬರುವ ದಿನ ಈಗಲೇ, ಬಟ್ ಇಟ್ ಇಸ್ ಟು ಅರ್ಲಿ ಟು ಸೇ. ಆದರೂ ಕೂಡ ಒಂದು ಅವರವರ ನಡವಳಿಕೆಯನ್ನ ಆಧರಿಸಿ ನಾನು ಹೇಳ್ತಿರೋದು, ಸಿದ್ದರಾಮಯ್ಯನವರಿಗೆ ಫ್ರೀ ಬಿಟ್ರೆ ಅವರಿಗೆ ಸಾಕಷ್ಟು ಸ್ಟ್ರಾಟಜೀಸು, ಸಾಕಷ್ಟು ಚರ್ಚೆ, ಸಾಕಷ್ಟು ಮೀಟಿಂಗು, ತಲೆನಲ್ಲಿ ಸಿಕ್ಕಾಪಟ್ಟೆ ಪಿಕ್ಚರ್ ಓಡುತ್ತೆ, ಸುಮ್ ಕೂರಲ್ಲ ಅವರು. ಹೀಗಾಗಿ ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಸಿದ್ದರಾಮಯ್ಯನವರನ್ನ ಎಷ್ಟು ಇನ್ವಾಲ್ವ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಮುಂದಿನ ಡೆವಲಪ್ಮೆಂಟ್ ಆಗುತ್ತೆ. ಇರ್ಬೋದೇನೋ ಈಗ ಪಾರ್ಟಿ ಮತ್ತು ಸರ್ಕಾರದ ನಡುವೆ ಒಂದು ಕೋಆರ್ಡಿನೇಷನ್ ಸ್ಟೀರಿಂಗ್ ಕಮಿಟಿ ಮಾಡಿ ಸಿದ್ದರಾಮಯ್ಯನವ್ರನ್ನ ಚೇರ್ಮನ್ ಮಾಡಿದ್ರೆ ಏನಾಗುತ್ತೆ? ಮತ್ತೆ ಅಂಡರ್ ಸಿದ್ದರಾಮಯ್ಯನೇ ಇರಬೇಕು. ಏನಾಗುತ್ತೆ? ಸಿದ್ದರಾಮಯ್ಯ ಸೂಪರ್ CM ಆಗ್ತಾರೆ ಹೇಳಿದ್ದು. ಹೀಗಾಗಿ ಪಾಸಿಬಿಲಿಟೀಸ್ ಕಮೆಂಟ್ ಮಾಡ್ತಾ ಇದ್ದಾರೆ. ಹೇಳಿ ಸರ್. ಈಗ ಸಮೀವುಲ್ಲಾ ಅವರು ಒಂದು ಹೇಳಿದ್ರು, ಸಿದ್ದರಾಮಯ್ಯ ರೆಬಲ್ ಅನ್ನೋದು ಒಂದು ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅವ್ರ ಹತ್ರ ರೆಬಲ್ ಆಗೋ ಕೆಪಾಸಿಟಿನೂ ಇದೆ, ಎಕ್ಸಾಂಪಲ್ ಇದೆ, ಮತ್ತೆ ಕುಮಾರಸ್ವಾಮಿ ಬೀಳ್ಸಿದ್ದು ಇದೆ, ಅವೆಲ್ಲ ಒಂದ್ ಕಡೆಗಿದೆ. ಅದು ರಾಜಕಾರಣಿ. ಅವ್ರು ಹೇಳಿದ್ರು, ನಾನು ಮೂಲತಃ ರಾಜಕಾರಣಿ, ಆದ್ರೆ ಅಭಿಮಾನಿ ದೇವರುಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ, ನಾನು ರಾಜಕೀಯ ಧರ್ಮ, ಸಂವಿಧಾನದ ಧರ್ಮವನ್ನು ಕಾಪಾಡ್ತೀನಿ ಅಂತ ಅವೆಲ್ಲ ಒಂದು ರೀತಿಯಲ್ಲಿ ಒಳ್ಳೆ ಮುತ್ಸದ್ದಿ ಮಾತಾಡೋದು. ಬಟ್ ಸಮೀವುಲ್ಲಾ ಅವ್ರು ಹೇಳ್ದಂಗೆ ನನ್ನ ಪ್ರಕಾರ ಸಿದ್ದರಾಮಯ್ಯನವ್ರನ್ನ ಸಮೀವುಲ್ಲಾ ಅವರಿಗಿಂತ ಚೆನ್ನಾಗಿ ಬಲ್ಲೆ ನಾನು. ಯಾಕಂದ್ರೆ ಅನೇಕ ಸಾರಿ ಅವ್ರ ಹತ್ರ ನಾನು ಮಾತಾಡಿದಾಗ ಅವರು ಬಹಳ ಒಂದು ರೀತಿ ವಿಶ್ವಾಸ ಬರೋ ರೀತಿ ಮಾತಾಡ್ತಾರೆ. ಆಮೇಲೆ ದ್ವೇಷದ ರಾಜಕೀಯ ಇಲ್ಲ ಅವರಿಗೆ. ಅವರು ದೇವೇಗೌಡರ ಒಂದು ಕುಟುಂಬದ ವಿರುದ್ಧ ಇರ್ಬೋದು, ಅದು ಬೇರೆ ಇರ್ಬೋದು, ಬಟ್ ಕುಮಾರಸ್ವಾಮಿ ಅವ್ರಿಗೋಸ್ಕರ ದೇವೇಗೌಡರಿಗೆ ಹೋಗಿ ಮನೆಗೆ ಹೋಗಿ ಅವ್ರನ್ನ ಮಾತಾಡಿದ್ದಾರೆ. ಸೊ ಅದರಿಂದ ಒಂದು ಅಕಾಮಡೇಟಿವ್ ಸ್ಪಿರಿಟ್ ಇದೆ. DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಮೆಂಟಾರ್ ಅಥವಾ ಮಾರ್ಗದರ್ಶನ ಮಾಡ್ತಾರೆ. ಶಿವಕುಮಾರ್ ಒಪ್ತಾ ಇರ್ಬೋದು, ಬಟ್ ಶಿವಕುಮಾರ್ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕು. ಸಿದ್ದರಾಮಯ್ಯರಂತ ಅನುಭವಿ ಮುತ್ಸದ್ದಿ ರಾಜಕಾರಣಿ ಕಾಂಗ್ರೆಸ್ನಲ್ಲಿ ಇರೋದನ್ನು ಉಪಯೋಗಿಸ್ಕೊಂಡು 2027ರವರೆಗೆ ಈಗೇನು 25 ಲಕ್ಷ ಕೋಟಿ ಸಾಲ ಇದೆಯಾ ಅದನ್ನು ಕಡಿಮೆ ಮಾಡಿ, ಬರೀ ಕೇಂದ್ರದಿಂದ ನಮ್ಗೆ 12-14 ಸಾವಿರ ಬರಲಿಲ್ಲ GST, ಅದು ಬಿಡಿ,
ನೀವು ಇಲ್ಲಿ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಲಿಕ್ಕೆ ಅವರು ಬಿಜೆಪಿಯವರು ಹೇಳಿದ್ರು, ಸಿದ್ದರಾಮಯ್ಯನ ಕಾಲದಲ್ಲಿ ಭ್ರಷ್ಟಾಚಾರ ಇದು ನಿಜ, ನಿಗಮಗಳಲ್ಲಿ ದುಡ್ಡು ಹೊಡೆದ್ರು, ಅದನ್ನ ತಗೊಂಡೋಗಿ ಗೋಲ್ಮಾಲ್ ಮಾಡಿದ್ರು, ಇವೆಲ್ಲ ರಾಜಕಾರಣಿಗಳು ಮಾಡ್ತಾರೆ. ಸಿದ್ದರಾಮಯ್ಯ ಎರಡನೇ ಅವಧಿಯಲ್ಲಿ, ನಾನು ಮೊದಲಿಂದ ನಿಮ್ಮ ಚಾನಲ್ ಮತ್ತು ಬೇರೆ ಕಡೆ ಹೇಳ್ತಾ ಇದ್ದೀನಿ, ಎರಡನೇ ಅವಧಿಯಲ್ಲಿ ಸಿದ್ದರಾಮಯ್ಯ ತನ್ನ ಬಿಗಿ ಏನು ನೇತೃತ್ವ ಇದನ್ನು ಕಳ್ಕೊಟ್ಟ. ಆದ್ರಿಂದ ಸಿದ್ದರಾಮಯ್ಯ ವಿಲ್ ನಾಟ್ ಬಿಟ್ರೆ ಕಾಂಗ್ರೆಸ್, ಸಿದ್ದರಾಮಯ್ಯ ವಿಲ್ ನಾಟ್ ಡಿಸ್ಟೆಬಿಲೈಸ್ ಶಿವಕುಮಾರ್ ಅನ್ಲೆಸ್ ಶಿವಕುಮಾರ್ ಹಿಮ್ಸೆಲ್ಫ್ ಕಮಿಟ್ ಸಚ್ ಬ್ಲಂಡರ್ಸ್. ಸೊ ಈ ಪಾಯಿಂಟ್ ಆಫ್ ವ್ಯೂನಿಂದ ಐ ಹ್ಯಾವ್ ಫುಲ್